ಡಿಕೆಶಿಗೆ ಸಿಎಂ ಸ್ಥಾನ ಬಿಡಬೇಕೆಂದ ಒಕ್ಕಲಿಗ ಸ್ವಾಮೀಜಿ ಮಾತಿಗೆ ಸಿದ್ದರಾಮಯ್ಯ ಆಪ್ತ ಸಚಿವರು ಗರಂ. ಅವನ್ಯಾರೋ ಆ ಸ್ವಾಮೀಜಿ ಕೈಯಲ್ಲಿ ಹೇಳಿಸಿದ್ದಾನೆ ಎಂದ ಸಿಎಂ. ಡಿಕೆ ಸುರೇಶ್ ಸೋಲಿನ ಕುರಿತು ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸಿಎಂ ಕುರ್ಚಿ ಕದನ ನ್ಯೂಸ್ ಟಾಪ್ 9ನಲ್ಲಿ. ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಸ್ವಾಮೀಜಿ ಹೇಳಿಕೆಗೆ ತುಂಬಾ ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ ಅಂತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಯಾರಾಗಬೇಕು ಅಂತ ತೀರ್ಮಾನ ಮಾಡುವುದು ಯಾರು? ಪ್ರಜಾಪ್ರಭುತ್ವದಲ್ಲಿ ಸಿಎಂ ಯಾರಾಗಬೇಕು ಅಂತ ಶಾಸಕರು ತೀರ್ಮಾನಿಸ್ತಾರೆ ಅಷ್ಟೇ, ಅಲ್ಲದೆ ಹೈಕಮಾಂಡ್ ಕೂಡ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ಇನ್ನು ಪರಮೇಶ್ವರ್ ಜೊತೆ ಮಾತನಾಡುವ ವೇಳೆ ಅವನ್ಯಾರೋ ಚಂದ್ರಶೇಖರನಾಥ ಸ್ವಾಮೀಜಿ ಕೈಲಿ ಸಿಎಂ ಸ್ಥಾನದ ಬಗ್ಗೆ ಮಾತನಾಡಿಸಿದ್ದಾನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಅಂತ ಒಕ್ಕಲಿಗ ಸ್ವಾಮೀಜಿ ಹೇಳಿರುವ ಮಾತಿಗೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಸ್ವಾಮೀಜಿಗಳು ಮನುಷ್ಯರೇ, ಕೆಲವು ಸಲ ಅಭಿಪ್ರಾಯ ಹೇಳ್ತಾರೆ. ಇದು ಅಪ್ರಸ್ತುತ, ಅನವಶ್ಯಕ. ಯಾವ ಸಿಎಂ ಬದಲಾವಣೆ, ಡಿಸಿಎಂ ಬದಲಾವಣೆ ಕೂಗು ಇಲ್ಲ ಅಂತ ಹೇಳಿದ್ರು. ಸ್ವಾಮೀಜಿಗಳು ಕೂಡ ಮನುಷ್ಯರೇ, ಅವರ ಅಭಿಪ್ರಾಯ, ಅವರು ಕೂಡ ಬೇರೆಯವ್ರ ತರ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ಬೋದು, ಅದು ಬೇರೆ ವಿಚಾರ. ಆದರೆ ಇದು ನಮ್ಮ ಪಕ್ಷದ ವಿಷಯ, ನಮ್ಮ ಸರ್ಕಾರದ ವಿಷಯ. ಇದು ಬಹುಶಃ ಬೇರೆ ಯಾರೇ ಹೇಳಿಕೆ ಕೊಟ್ಟರು ಇದರಲ್ಲಿ ಏನು ಅದು ಅಪ್ರಸ್ತುತವಾದಂಥ ಹೇಳಿಕೆಗಳಂತಲೇ ಹೇಳಬೇಕು. ಅದು ಅನಾವಶ್ಯಕ ಮತ್ತು ಅಪ್ರಸ್ತುತ ಮತ್ತು ಅನಗತ್ಯ. ಡಿಕೆಗೆ ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಹೇಳಿರುವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಗೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಗರಂ ಆಗಿದ್ದಾರೆ. ಎಲ್ಲದಕ್ಕೂ ಹೈಕಮಾಂಡ್ ಇದೆ, ಇದು ಸ್ವಾಮೀಜಿಗಳ ಕೆಲಸ ಅಲ್ಲ. ಸಿಎಂ ವಿಚಾರವಾಗಿ ಸ್ವಾಮೀಜಿಗಳು ಮಾತನಾಡ್ತಾ ಇರೋದು ಸರಿಯಲ್ಲ. ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ರು. ಹೈಕಮಾಂಡ್ ಇದೆ, ಎಲ್ಲ ಸ್ವಾಮಿಗಳು ಹೇಳ್ತಾರೆ, ಅವ್ರ ಕೆಲಸ ಅಲ್ಲ ಅದು, ಸ್ವಾಮೀಜಿಯವ್ರ ಕೆಲಸ ಅಲ್ಲ. ರಾಜಕಾರಣಗಳು ದಿಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಹೈಕಮಾಂಡ್ ಇರ್ತದೆ, ಹೈಕಮಾಂಡಲ್ಲಿ ತೀರ್ಮಾನಗಳಾಗ್ತದೆ. ಸಿಎಂ ಸಿದ್ದರಾಮಯ್ಯ ಪರ ಸಚಿವರಾದ ಭೈರತಿ ಸುರೇಶ್ ಮತ್ತು ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಸದ್ಯ ಸಿಎಂ ಡಿಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಸ್ವಾಮೀಜಿ ಹೇಳಿದ ಮಾತ್ರಕ್ಕೆ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡೋದಕ್ಕೆ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವರಿಬ್ರು ಮಾತಾಡ್ಕೋತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅವ್ರಿಗೆ ನಾವು ಬೆಸಿಗೆ ಮಾಡಬೇಕೆ ಹೊರತು ಅವರಿಬ್ಬರ ಮಧ್ಯದಲ್ಲಿ ತಂದಿಡುವಂಥ ಕೆಲಸ. ಹೈಕಮಾಂಡ್ ಖರ್ಗೆ ಸಾಹೇಬ್ ಇದ್ದಾರೆ, ರಾಹುಲ್ ಗಾಂಧಿ ಸರ್ ಇದ್ದಾರೆ, ಇವರೆಲ್ಲರೂ ಕೂತು ತೀರ್ಮಾನ ಮಾಡ್ತಾರೆ. ಉಪಮುಖ್ಯಮಂತ್ರಿ ಯಾರು ಮಾಡಬೇಕು, ಮುಖ್ಯಮಂತ್ರಿ ಯಾವ್ದು ಮಾಡಬೇಕು ಅಂತ ಹೇಳಿ. ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಫುಲ್ಲಾಗಿದೆ, ಉಪಮುಖ್ಯಮಂತ್ರಿ ಸ್ಥಾನವೂ ಸಹ ಫುಲ್ಲಾಗಿದೆ. ಇದರಿಂದ ನಾನೇನು ಬೇರೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಇವರಿಬ್ಬರ ಮಧ್ಯದಲ್ಲಿ ಕಂದಕ ತಂದಿಡುವಂಥ ಕೆಲಸ ಯಾರು ಮಾಡಬಾರ್ದು, ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ವಿಚಾರ. ಯಾರೋ ಹೇಳ್ತಾರೆ ಅಂತ ಅಥವಾ ಎಲ್ಲೋ ಚರ್ಚೆ ಆದ್ರೆ ಅದನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ. ಅದು ಪಕ್ಷದ ತೀರ್ಮಾನ, ಹೈಕಮಾಂಡ್ ತೀರ್ಮಾನ. ಡಿಕೆ ಶಿವಕುಮಾರ್ ಸಿಎಂ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಕಾಂಗ್ರೆಸ್ ಶಾಸಕ ಶಿವಗಂಗಾ ಹೇಳಿದ್ದಾರೆ. 10 ಡಿಸಿಎಂ ಮಾಡಲಿ, ಅದಕ್ಕೂ ಮೊದಲು ಡಿಕೆ ಸಿಎಂ ಮಾಡಬೇಕು. ಡಿಕೆ ಸಂಘಟನೆಯಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಕೈ ಶಾಸಕ ಶಿವಗಂಗಾ ಆಗ್ರಹಿಸಿದ್ದಾರೆ. ಅವ್ರು ಹೇಳೋದು ನೋಡಿದ್ರೆ ಅವರು 3 ಡಿಸಿಎಮ್ನ ಕೇಳ್ತಾ ಇದ್ದಾರೆ. 3 ಡಿಸಿಎಂ ಬೇಡ, 5 ಡಿಸಿಎಂ ಮಾಡಲಿ, 1 ಡಜನ್ ಡಿಸಿಎಂ ಮಾಡಲಿ. ಅದಕ್ಕಿಂತ ಮೊದಲು ಡಿಕೆ ಶಿವಕುಮಾರ್ ಸಾಹೇಬ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಡಿಸಿಎಂ ಮಾಡಿ. ಇಲ್ಲ, ಅಧ್ಯಕ್ಷ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿ ಆದ ನಂತರ ಆಟೋಮೆಟಿಕಲಿ ಅಧ್ಯಕ್ಷ ಬದಲಾವಣೆ ಆಗ್ತದೆ. ಸಿಎಂ ಆಗ್ತಾರೆ ಸರ್ ಡಿಕೆ ಶಿವಕುಮಾರ್. ಈ ಅವಧಿಲಿ ಹಾಗೆ ಆಗ್ತಾರೆ, ಮುಖ್ಯಮಂತ್ರಿ ಹಾಗೆ ಆಗ್ತದೆ, 100% ಹಾಗೆ ಆಗ್ತದೆ. ಯಾರನ್ನ ಸಿಎಂ ಮಾಡಬೇಕು ಅನ್ನೋದು ಅವರ ಪಕ್ಷಕ್ಕೆ ಬಿಟ್ಟ ವಿಚಾರ. ಕಾಂಗ್ರೆಸ್ನ 136 ಶಾಸಕರು ಹಾಗೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸ್ವಾಮೀಜಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಒಕ್ಕಲಿಗ ಸ್ವಾಮೀಜಿ ವಿಚಾರ ನಮಗೆ ಬೇಡ ಅಂತ ಅವರು ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಮಾಡಬಾರದು ಅವ್ರು 136 ಶಾಸಕರು ಅವ್ರ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ದಾರೆ. ಈಗ ಸ್ವಾಮೀಜಿಯವರು ಹೇಳಿದ್ದಾರೆ ಅಂತೇಳಿ ಮಾಡ್ಲಿಕ್ಕಾಗ್ತಾರೆ, ಮಾಡ್ತಾರೆ. ನನಗದು ಸಂಬಂಧ ಇಲ್ಲ, ನನಗೆ ಅದು ಯಾವುದೂ ಸಂಬಂಧ ಇಲ್ಲ.
ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಎಂದ ಹೇಳಿಕೆಗಳು ಹೊರಬೀಳ್ತಾ ಇದ್ರು ಹೈಕಮಾಂಡ್ ಏನನ್ನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೈಕಮಾಂಡ್ ಹೇಳಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರ ಕೈ ಕಟ್ಟಿ ಹಾಕುವ ಕೆಲಸ ನಡೀತಾ ಇದೆ ಅಂತ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಆಗಲಿ ಅನ್ನೋ ಗೊಂದಲ ನಿರ್ಮಾಣದಿಂದ ರಾಜ್ಯ ಸರ್ಕಾರಕ್ಕೂ ಡ್ಯಾಮೇಜ್ ಆಗಲಿದೆ ಅಂತ ಹೇಳಿದ್ದಾರೆ. ಇಂಟರ್ನಲ್ ಕ್ಲಾಶ್ ಇದೆಯಲ್ಲ, ಯಾವಾಗ ಸರ್ಕಾರ ಬಂತು ಅವತ್ತಿಂದ ಇದೆ. ಹೀಗಾಗಿ ಅದು ನಿಗೋಡಿದೆ. ಇದು 5 ವರ್ಷ ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ ಮತ್ತು ಮಧ್ಯದಲ್ಲಿ ತೆಗಿತಾರೋ, ಇದು ಹೈಕಮಾಂಡು ಅದಕ್ಕೆ ಕ್ಲಿಯರಿಟಿ ಏನೂ ಹೇಳ್ತಾ ಇಲ್ಲ. ಈಗ ಸಿದ್ದರಾಮಯ್ಯ 5 ವರ್ಷ ಇರಬೇಕು ಅನ್ನುವಂಥದ್ದು ಒಂದು ಸಿಗ್ನಲ್ ಕೊಡಬೇಕು. ಅನ್ನೆಸರಿ ಇನ್ಸ್ಟೇಬಲ್ ಗೌರ್ಮೆಂಟ್ ಏನಾಗುತ್ತೆ, ಇನ್ಸ್ಟೇಬಲ್ ಆಗುತ್ತೆ. ಡಿಕೆಶಿ ಸಿಎಂ ಸ್ಥಾನ ಕೇಳ್ತಾರೆ ಅಂತ ಲೋಕಸಭೆ ಚುನಾವಣೆಯಲ್ಲೇ ಅವರ ಸಹೋದರ ಡಿಕೆ ಸುರೇಶ್ರನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಸೋಲಿಸಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ರೀತಿಯಲ್ಲೇ ಡಿಕೆ ಸುರೇಶ್ರನ್ನ ಸೋಲಿಸಲಾಗಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಸಿಎಂ ಎಕ್ಸ್ಪೈರಿ ಆಗಿದೆ. ಈಗ ಡಿಕೆ ಶಿವಕುಮಾರ್ ಅವರು ಮೊನ್ನೆ ಯಾವಾಗ ಅವರ ತಮ್ಮ ಸೋತೋದ, ಸೋಲಿಸಿದ್ದು ಸಿದ್ದರಾಮಯ್ಯನವರು. ಹೇಗೆ ಪರಮೇಶ್ವರನ್ನು ಸೋಲಿಸಿದ್ರು, ಪರಮೇಶ್ವರ್ ಬಂದರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲಿಸಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ದಿನನಿತ್ಯ ಕಾಟ ಸಿದ್ದರಾಮಯ್ಯನವ್ರಿಗೆ, ದಿನನಿತ್ಯ ಮುಖ್ಯಮಂತ್ರಿ ಮಾಡುವಂತ. ಅದಕ್ಕೆ ಅವ್ರ ತಮ್ಮನ್ನೇ ಸೋಲಿಸ್ಬಿಟ್ರೆ ಇವ್ರ ಕಾಟ, ಇಬ್ಬರು ಕಾಟ ತಪ್ಪತೈತೆ ಅಂತೇಳಿ ಅವ್ರ ತಮ್ಮನ್ನ ಸೋತೋದು. ಡಿಕೆ ಶಿವಕುಮಾರ್ ಚದುರಂಗದಾಟ ಶುರು ಮಾಡಿದ್ದಾರೆ. ಹೀಗಾಗಿನೇ ಸ್ವಾಮೀಜಿ ಬಾಯಲ್ಲಿ ಸಿಎಂ ಸ್ಥಾನದ ವಿಚಾರ ಹೇಳಿಸಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಅವರೇ, ನೀವು ಸಿಎಂ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು ಸಾಕು. ನೀವು ಧರ್ಮಾತ್ಮರಾಗಿದ್ದರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಡಿಕೆ ಶಿವಕುಮಾರ್ರನ್ನ ಸಿಎಂ ಮಾಡುವಂತೆ ಶ್ರೀಗಳಿಂದ ಹೇಳಿಸಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಏನಾದರೂ ಪಾಪಿನಾ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ಅವರು ಚದುರಂಗ ಆಟ ಆಡ್ತಾ ಇದ್ದಾರೆ. ಅವರು ಸ್ವಾಮೀಜಿ ಕೈಲಿ ನಿಮ್ಮ ಸಾಕಪ್ಪ, 6 ವರ್ಷ ಆಗೋಗ್ಬಿಟ್ಟೈತೆ, ನೀನು ಧರ್ಮಾತ್ಮನ ಆಗಿದ್ದರೆ ಅಂದರೆ ಇವಾಗ ಸಿದ್ದರಾಮಯ್ಯನ ಪಾಪಿನ, ಧರ್ಮಾತ್ಮನ ಆಗಿದ್ದರೆ ನೀನು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಮಾಡುವಂಥ ಸ್ವಾಮೀಜಿ ಕೈಲಿ ಹೇಳಿಸಿದ್ದಾರೆ. ಅಂದರೆ ಇದೆಲ್ಲ ಸೂತ್ರಧಾರ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ.